ಈ ಗೋಡ್ಸೆ ಅನ್ನೋನು ಎಂಥ ಅನ್ಯಾಯ ಮಾಡಿಬಿಟ್ಟ. ಇಡೀ ಅವನ ಸಮುದಾಯನೇ, ಅವನು ಹುಟ್ಟಿದ ಸಮುದಾಯ ಯಾರೂ ಏನು ಕೇಳ್ಕೊಂಬಂದಿರಲಿಲ್ಲ. ಆದರೆ ಎಂಥ ಘೋರ ನಡೆದೋಯ್ತು ಅಂದರೆ ಅವನ ಸಮುದಾಯನೇ ಸರ್ವನಾಶ ಮಾಡಿಬಿಟ್ಟ ಇವನು ಅಂತ. ಗಾಂಧೀಜಿ ಯಾಕೆ ಇಷ್ಟು ನಿಷ್ಕರುಣಿಗಳಾಗ್ಬಿಟ್ರು? ಯಾಕೆ ಏನು ಮಾಡಿದ್ದಾರೆ ಹಿಂದೂಗಳು ಪಾಪ? ಅವ್ರ ಮೇಲೆ ಯಾತಕ್ಕಿಂತ ಗದಾ ಪ್ರಹಾರ? ನಿಮಗೆ ನಿಮ್ಮ ಮಗಳ ಕೈ ಮುಟ್ಟಿದ್ದಕ್ಕೆ ಇಷ್ಟು ರೋಷ ಬರಬೇಕಾದ್ರೆ ನಮ್ಮ ತಾಯಂದರು, ನಮ್ಮ ಹೆಣ್ಮಕ್ಳು, ನಮ್ಮ ಅಕ್ಕ ತಂಗಿರನ್ನು ನಿರ್ವಸಿತರನ್ನಾಗಿ ಮಾಡಿ ಬಟ್ಟೆ ಎಲ್ಲ ಕಿತ್ತಾಕಿ ನಮ್ಮ ಕಣ್ಣು ಮುಂದೆನೇ ಮಾಡಿಸ್ತಾ ಇದ್ದಾರಲ್ಲ, ಅವ್ರಿಗೆ ಅತ್ಯಾಚಾರ ಮಾಡ್ತಿದ್ದಾರಲ್ಲ, ಅದಕ್ಕೇನ್ರಿ ಹೇಳ್ತೀರಾ ಅಂತ ಕೇಳೋದಂತೆ ಅವನು. ಉತ್ತರವೇ ನಿರುತ್ತರವಾದಂತಹ ಅಖಂಡ ಪ್ರಶ್ನೆಗಳ ಸರಮಾಲೆ ಅಂತ. ಗೋಡ್ಸೆ ಇದನ್ನ ಗಮನಿಸಿರ್ಬೇಕಲ್ವಾ ಜೈಲಿಂದ? ಇದನ್ನ ಹೇಳಲೇಬೇಕು. ಇವಾಗ ಆಗ್ಲೇ ಹೇಳದ್ನಲ್ಲ, ಗಜಾನನ ತ್ರ್ಯಂಬಕ ಮಾಧವಳ್ಕರ್ ಅಂತ ತರುಣ ಭಾರತ ಎಡಿಟರು. ಅವರು ತುಂಬ ಪ್ರಸಿದ್ಧ ಪತ್ರಕರ್ತರು, ತುಂಬ ಗೌರವನೀಯರು. ಅವರದ್ದು ದೊಡ್ಡ ಪ್ರೆಸ್ಸು ಎಲ್ಲ ಇತ್ತಲ್ಲ, ಬೇಕಾದಷ್ಟು ಪತ್ರಿಕೆಗಳಂತ ಹೇಳಿದ್ಮೇಲೆ ಎಲ್ಲ ಗೌಡವನಲ್ಲಿ ಎಲ್ಲ ಇರ್ತಾರೆ, ಎಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಅವರು ಅಂತ ನಿರಾಶ್ರಯ ಗಂಜಿ ಕೇಂದ್ರ ಕೊಡೋಗ್ಬೇಕಾಗತ್ತೆ. ಕಾಲ ಒಂದು ನಿಮಿಷದಲ್ಲಿ ಮೇಲಿಂದ ಕೆಳಗೆ ಬೀಳಿಸ್ಬಿಡುತ್ತೆ, ಆ ಥರ ಆಗೋಗುತ್ತೆ. ಅವರು ಅವಾಗ ಅವರ ಅನಿಸಿಕೆಗಳನ್ನು ಬರೀತಾರೆ. ಒಂದಿದ್ರಲ್ಲಿ ಒಬ್ಬ ನಿರ್ವಾಸಿತನಾದಂಥ ರೆಫ್ಯೂಜಿಯ ಕಥೆ ಅಂತ ಒಂದು ಪತ್ರಿಕೆಯಲ್ಲಿ ಬರುತ್ತೆ. ಅದು ಅವರ ನೋವೆಲ್ಲ ತೋಡ್ಕೊಳ್ಳೋದ್ರ ಜೊತೆಗೆ ಈ ಗೋಡ್ಸೆ ಅನ್ನೋನು ಎಂಥ ಅನ್ಯಾಯ ಮಾಡಿಬಿಟ್ಟ. ಇಡೀ ಅವನ ಸಮುದಾಯನೇ, ಅವನು ಹುಟ್ಟಿದ ಸಮುದಾಯ ಯಾರೂ ಏನು ಕೇಳ್ಕೊಂಬಂದಿರಲಿಲ್ಲ. ಆದರೆ ಎಂಥ ಘೋರ ನಡೆದೋಯ್ತು ಅಂದರೆ ಅವನ ಸಮುದಾಯನೇ ಸರ್ವನಾಶ ಮಾಡಿಬಿಟ್ಟ ಇವನು ಅಂತ ಅವನಿಗೆ ಸಿಕ್ಕಾಪಟ್ಟೆ ಹಿಡಿ ಶಾಪ ಹಾಕಿ ಅವರು ಹೇಳಿ ಕೇಳಿ ಪತ್ರಕರ್ತರು ಅವ್ರಿಗೆ ವೈಯಕ್ತಿಕವಾಗಿ ಅಂಥ ನೋವಾಗಿದೆ, ಅದನ್ನೆಲ್ಲ ಬರೆದುಬಿಟ್ರು. ಅದು ಪತ್ರಿಕೆಯಲ್ಲಿ ಬಂತು. ಅವಾಗ ಇನ್ನೂ ಇವನಿಗೆ ಗಲ್ಲಾಗಿರಲಿಲ್ಲ. ಅವನಿಗೆ ಸೇರುತ್ತದು, ಯಾರೋ ಕೊಡ್ತಾರೆ, ನೋಡಪ್ಪ ನೀನು ಮಾಡಿದಂಥ ಘನಕಾರ್ಯ, ಇದ್ರ ಬಗ್ಗೆ ನಿಮ್ಮ ಜನರೇ ಏನು ಬರೆದಿದ್ದಾರೆ ಅಂತ. ಆವಾಗ ಇವನೊಂದು ಪತ್ರ ಬರೀತಾನೆ ಅವ್ರಿಗೆ. ಗಜಾನನ ತ್ರ್ಯಂಬಕರೇ, ನೀವು ಬರೆದಿರೋದು ನಿಮ್ಮ ಎಲ್ಲ ನೋವು ನನಗೆ ಅರ್ಥ ಆಗುತ್ತೆ. ನಾನು ಇದೆಲ್ಲ ಊಹೆ ಮಾಡಿದ್ದೆ ಸ್ವಲ್ಪ ಮಟ್ಟಿಗೆ, ಆದರೆ ಈ ಅನರ್ಥನ ಮಾಡಿರಲಿಲ್ಲ. ಆದರೆ ನನ್ನ ಮಾತನ್ನು ಕೇಳಿ, ನಿಮ್ಮ ಹೃದಯದ ಧ್ವನಿಯನ್ನು ನೀವು ನಿಮ್ಮ ಪತ್ರಿಕೆಯಲ್ಲಿ ತೋರಿಸಿದ್ದೀರಾ, ಅದು ನನಗೂ ಮುಟ್ಟಿದೆ. ಆದರೆ ನನ್ನ ಹೃದಯದ ಧ್ವನಿನೂ ನೀವು ಕೇಳಿ ಅಂತ ಹೇಳ್ತಾರೆ. ಅವ್ರದ್ದು ತುಂಬ ಫೇಮಸ್ ಇದೆಯಲ್ಲ, ಅಲ್ಲಿ ಅವರು GD ಕೋಸ್ಲಾ ಇವರೆಲ್ಲ ಕಣ್ಣೀರು ಹಾಕ್ತಾರೆ ಅವನ ಮಾತನ್ನು ಕೇಳಿ. ಅವನೇನು ಹೇಳ್ತಾರೆ ಅದೇ ಮೇ ಇಟ್ ಪ್ಲೀಸ್ ಯುವರ್ ಆನರ್ ಅಂತ ಹೇಳ್ತಾರಲ್ಲ, ಅದು. ಅವಾಗ ಅವನು ಒಂದು ಪತ್ರ ಬರೀತಾನೆ. ಈಗ ನಿಮಗೆ ತುಂಬ ಅನ್ಯಾಯ ಆಯಿತು, ನನಗೆ ತುಂಬ ನೋವಿದೆ ಅದಕ್ಕೆ. ಆದರೆ ನೀವು ಡೆಲ್ಲಿ ಇದರಲ್ಲಿ ಬೇರೆ ಬೇರೆ ಕಡೆ, ಲಕ್ನೋ ಇಂಥ ಕಡೆಯಲ್ಲೆಲ್ಲ ನೋಡಿದ್ದೀರಾ, ಗಾಂಧೀಜಿ ಒಂದು ಸ್ಟೇಟ್ಮೆಂಟ್ ಹೊರಡಿಸ್ತಾರೆ. ಅಲ್ಲಿಂದ ಬಂದಂಥ ರೆಫ್ಯೂಜಿಗಳು ಏನು ನವೆಂಬರ್ ಡಿಸೆಂಬರ್ ಚಳಿನಲ್ಲಿ ಅವರು ಒಳಗೆ ಹೋಗೋದು, ರಾತ್ರಿ ಹೊತ್ತು ಎಂಥ ಚಳಿಗೆ ನಡುಗಿ ಸತ್ತು ಹೋಗ್ತಾರೆ. ಅವ್ರಿಗೆ ಯಾರು ಏನು ಮಾಡೋದು? ಈ ಗಂಜಿ ಕೇಂದ್ರಗಳು, ಪರಿಹಾರಗಳು ಎಷ್ಟು ಮಹಾ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಎಲ್ಲರಿಗೂ ಸೇರಲ್ಲ ಅಲ್ವಾ? ಸೊ ಅವರು ಏನೋ ಒಂದು ಸೂರೊಳಗೆ ಹೋಗೋಣ ಅಂದರೆ ನೀವು ಬಿಡಲಿಲ್ಲ. ಮುಸಲ್ಮಾನರ ಮಸೀದಿಗಳಲ್ಲಿ ಹಿಂದೂಗಳು ಹೋಗಬಾರ್ದು ಅಂತ ನೀವು ದೊಡ್ಡ ಸ್ಟೇಟ್ಮೆಂಟ್ ಹೊರಡಿಸಿ ನಿಮ್ಮ ಸರ್ಕಾರ ಇದು ಮಾಡ್ತು. ಅವರ ಕಾಂಗ್ರೆಸ್ ಸರ್ಕಾರ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಅನ್ನೋ ಥರ ಮಾಡಿಸಿದ್ರಲ್ಲ. ಈಗ ಗಜಾನನ್ರೆ, ಒಂದೇ ಕ್ಷಣಕ್ಕೆ ಯೋಚನೆ ಮಾಡಿ, ಆ ಹೆಂಗಸರು ಇದಾರಲ್ಲ, ಏನು ಬಟ್ಟೆಗಳು ಕೂಡ ನೆಟ್ಟಗಿಲ್ಲ, ಅಂಥವರಲ್ಲಿ ಯಾರೋ ಒಬ್ಬಳು ನಿಮ್ಮ ಪತ್ನಿನೋ ನಿಮ್ಮ ಮಗಳೋ ನಿಮ್ಮ ಮನೆ ಹೆಣ್ಮಗಳೋ ಆಗಿದ್ದಿದ್ರೆ, ನೀವು ಅದನ್ನು ಕಣ್ಣಾರೆ ನೋಡಿದ್ರೆ ನಿಮಗೇನು ಅನ್ನಿಸ್ತಾ ಇತ್ತು ಅಂತ ಹೇಳ್ತೆ. ಅದರಿಂದ ನಾನು ಮಾಡಿದ್ದು ನನಗೆ ಅಂತಲ್ಲ, ನನಗೆ ನೋಡೋಕ್ಕಾಗಲಿಲ್ಲ. ಗಾಂಧೀಜಿ ಯಾಕೆ ಇಷ್ಟು ನಿಷ್ಕರುಣಿಗಳಾಗ್ಬಿಟ್ರು? ಯಾಕೆ ಏನು ಮಾಡಿದ್ದಾರೆ ಹಿಂದೂಗಳು ಪಾಪ? ಅವ್ರ ಮೇಲೆ ಯಾತಕ್ಕಿಂತ ಗದಾ ಪ್ರಹಾರ? ಅವ್ರಿಗೆ ಆ ಕೊರೆಯೋ ಚಳಿನಲ್ಲಿ ನಿರ್ವಸಿತರಾಗಿ ಬಂದಿರೋವಾಗ ಆ ಮಸೀದಿ ಒಳಗೆ ಹೋಗಿ ಮಲಕ್ಕೊಳ್ಳೋದಕ್ಕೂ ನೀವು ಅವಕಾಶ ಕೊಡೋಲ್ವಾ? ಇಷ್ಟು ಕಠೋರ ಹೃದಯಗಳು ನೀವು ಯಾಕಾದ್ರಿ? ಇದನ್ನು ಮಾಡಿದ್ದು, ಇದು ನನಗೆ ಬಹಳ ಮನಸ್ಸಿಗೆ ನೋವಾಯಿತು. ನೀವು ಇವತ್ತು ಚಿತ್ಪಾವನರ ನಮ್ಮ ಸಮುದಾಯನ ಇದು ಮಾಡಿದ್ದಕ್ಕೆ ಇದು ಮಾಡ್ತೀನಿ. ನನಗೆ ಅದೆಲ್ಲ ಇಲ್ಲವೇ ಇಲ್ಲ, ನನಗೆ ಜನಗಳಷ್ಟೇ.
ಅವನು ತುಂಬ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದವನು. ಮಾಡಿದ್ದೊಂದು ಕೆಟ್ಟ ಕೆಲಸ ಇದೆ. ಅದರ್ವೈಸ್ ಈಸ್ ಎ ವೆರಿ ನೈಸ್ ಜೆಂಟಲ್ಮನ್, ತುಂಬ ಸರ್ವಿಸ್ ಮಾಡ್ತಾ ಇದ್ದವನು. ಇದೊಂದು ತುಂಬ ಅನಾಹುತಕಾರಿಯಾದಂಥ ಡಿಸಿಷನ್, ಎಲ್ಲರಿಗೂ ಅನ್ಯಾಯ ಆಗೋಯ್ತು ಅದರಿಂದ. ಸೊ ಹಾಗೆ ಬಿಟ್ಬಿಡ್ಬೋದಾಗಿತ್ತೇನೋ, ಅವನು ಅದನ್ನು ಮಾಡಿಬಿಟ್ಟ. ಹಾಗಂತ ಕೇಳಿ ಇವನು ಪತ್ರ ಬರೀತಾನೆ. ಅಂದರೆ ಇದು ನಮ್ಮವರು ತಮ್ಮವರು ಅಲ್ಲ, ಸಾಮಾನ್ಯ ಜನ, ಅವರಿಗೆ ಎಷ್ಟು ನೋವಾಗ್ತಾ ಇದೆ ಅದು ನನ್ನ ಹೃದಯದಲ್ಲಿ ಪ್ರತಿಧ್ವನಿಸ್ತು, ಅದಕ್ಕೆ ಸ್ಪಂದಿಸ್ತು ನನ್ನ ಹೃದಯ ಅಂತ ಹೇಳ್ತಾನೆ. ಇದು ಇವಾಗ ಅವನ ಮದುವೆ ಆಗಿದ್ದವನಲ್ಲ, ಅವನು ಹಿಂದೂಗಳಿಗೋಸ್ಕರ ಮಾಡಿದ್ದು ಅಥವಾ ಜನಗಳಿಗೋಸ್ಕರ ಹಿಂದೂನೂ ಬೇಡ, ಸಾಮಾನ್ಯ ಜನ. ಇಲ್ಲ, ಗಾಂಧಿಯಿಂದ ಇನ್ನೂ ಮುಂದೆ ಇಂಥ ಅನಾಹುತಗಳು, ಇಂಥ ವರ್ತನೆಗಳು ಅತಿಯಾಗಬಹುದು, ಅದರಿಂದ ಭಾರತಕ್ಕೆ, ಭಾರತದ ಹಿಂದೂಗಳಿಗೆ ನೋವಾಗಬಹುದು, ಕಷ್ಟ ಆಗ್ಬಹುದು, ಏನೇನೋ ಯೋಚನೆ ಮಾಡಿದ್ದೆ. ಇನ್ನೊಂದು ಪ್ರಸಂಗ ನಿಮ್ಗೆ ಹೇಳ್ತೀನಿ, ಈ ಪುಸ್ತಕದಲ್ಲಿ ಹೇಳೋದು ನೋಡಿ. 20 ಆದಮೇಲೆ 12 ಆದಮೇಲೆ 12 ಅವರು ಅನೌನ್ಸ್ ಮಾಡ್ತಾರಲ್ಲ ಅದು ಆಮರಣ ಅಂತ ಉಪವಾಸನ, ಆವಾಗ ನೆಹರು ಅವರೆಲ್ಲ ಬಂದು ನೋಡ್ಕೊಳಕ್ಕೆ ಹೋಗ್ತಾರೆ. ಒಂದು ದಿವಸ ಅವರು ಗಾಂಧಿನ ಇದು ಸಿನಿಮಾದಲ್ಲೂ ಅಟೆಂಡ್ ಸಿನಿಮಾದಲ್ಲೂ ತೋರಿಸ್ತಾರಲ್ಲ, ಆಗ ಇಂದಿರಾ ಗಾಂಧಿನೂ ಕರ್ಕೊಂಡ್ಬಂದಿರ್ತಾರೆ. ಅವರು ಬಂದು ಒಳಗಡೆ ಹೋಗಿ ನೋಡಿಕೊಂಡು ಹೋಗುವಾಗ ಎಲ್ಲ ಜನ ನುಗ್ಗು ಬಿಡ್ತಾರೆ. ಆಮೇಲೆ ಗಾಂಧಿ ಬಗ್ಗೆ ಏನೋ ಮಾತಾಡಿದ್ದಕ್ಕೆ ಇವರು ಎದುರಿಸಿ ಮಾತಾಡ್ತಾರಲ್ಲ, ಯಾರದು ಹೇಳಿದ್ದು ಅಂತ, ಗಾಂಧಿ ಸತ್ರೆ ಸಾಯಲಿ ಅಂತ ಯಾರೋ ಹೇಳ್ತಾರೆ, ಅದಕ್ಕೆ ಯಾರೋ ಯಾವನವನು ಅಂತ ಅವ್ರನ್ನ ಎದುರಿಸಿ ಮಾತಾಡ್ತಾರೆ. ಅದರ ಜೊತೆಗೆ ಇಂದಿರಾ ಗಾಂಧಿ ಪಕ್ಕದಲ್ಲಿ ಇರ್ತಾರೆ, ಅವ್ರಿಗೆ 30 ವರ್ಷ ತರುಣಿ. ಯಾರೋ ಒಬ್ಬ ಈ ಗ್ರೂಪಲ್ಲಿ ಅವ್ರ ಕೈಯನ್ನು ಮುಟ್ಬಿಡ್ತಾನಂತೆ, ಕೈಯನ್ನು ಎಳಿತಾನಂತೆ. ಅದು ತಕ್ಷಣ ಗೊತ್ತಾಗಿ ತಿರುಗಿಬಿಟ್ಟು ಯಾವನವನು ಅಂತ ಅವರು ಪ್ರೈಮ್ ಮಿನಿಸ್ಟ್ರು ಏನೇನು ಹೇಳಬೇಕೋ ಎಲ್ಲ ಹೇಳ್ತಾರೆ, ಪೊಲೀಸ್ನವ್ರಿಗೆಲ್ಲ ಗಲಾಟೆ ಮಾಡಿಸ್ತಂತ. ಅವಾಗ ಅವನು ಅಲ್ಲೇ ನಿಂತ್ಕೊಂಡು ಒಂದು ಮಾತು ಹೇಳ್ತಾನೆ, ಏನು ಗೊತ್ತಾ, ನಿಮಗೆ ನಿಮ್ಮ ಮಗಳ ಕೈ ಮುಟ್ಟಿದ್ದಕ್ಕೆ ಇಷ್ಟು ರೋಷ ಬರಬೇಕಾದ್ರೆ ನಮ್ಮ ತಾಯಂದ್ರು, ನಮ್ಮ ಹೆಣ್ಮಕ್ಳು, ನಮ್ಮ ಅಕ್ಕ ತಂಗಿರನ್ನ ನಿರ್ವಸಿತರನ್ನಾಗಿ ಮಾಡಿ ಬಟ್ಟೆ ಎಲ್ಲ ಕಿತ್ತಾಕಿ ನಮ್ಮ ಕಣ್ಣು ಮುಂದೆನೆ ಮಾಡಿಸ್ತಾ ಇದ್ದಾರಲ್ಲ, ಅವ್ರಿಗೆ ಅತ್ಯಾಚಾರ ಮಾಡ್ತಿದಾರಲ್ಲ, ಅದಕ್ಕೇನ್ರಿ ಹೇಳ್ತೀರಾ ಅಂತ ಕೇಳೋದಂತೆ ಅವನು. ಅದೆಲ್ಲ ಹೇಳೋದಿಲ್ಲ, ಇದ್ರಲ್ಲಿ ಬರುತ್ತೆ ಹೇ ರಾಮಲ್ಲಿ. ಅಂದ್ರೆ ಸಾಮಾನ್ಯ ಮನುಷ್ಯರ ಸಾಮಾನ್ಯ ಪ್ರತಿಕ್ರಿಯೆ ಇದು, ಅಸಾಮಾನ್ಯ ಏನೂ ಅಲ್ಲ. ಈಗ ನಿನ್ನ ಅಪಮಾನ ಆದ್ರೆ ತಕ್ಷಣ ನಿನ್ಗೆ ರೋಷ ಬಂದ್ಬಿಡುತ್ತೆ, ಬೇರೆಯವ್ರಿಗೆ ಬರಬಾರ್ದ ಅದು. ದೆಹಲಿಯ ಮಸೀದಿಯಲ್ಲಿ ಬಂದು ಇದ್ದಾಗ್ಲೇ ತಾನೇ ಇವರು ಉಪವಾಸ ಮಾಡಿ ಅವರನ್ನು ಹೊರಗಡೆ ಬರ್ಲಿಕ್ಕೆ ಹೇಳಿದ್ದು. ಆಮೇಲೆ ಮಧ್ಯರಾತ್ರಿಯಲ್ಲಿ ಇವರು ಬಿರ್ಲಾ ಭವನಕ್ಕೆ ಹೋಗಿ ಕೂತ್ಕೊಂಡಾಗ ಆ ಹೆಣ್ಮಕ್ಳು ಬಂದು ಚಳಿ ಮಳೆ ಇದರಲ್ಲಿ ನಮ್ಗೊಂದು ಸಣ್ಣ ಆಶ್ರಯ ಕೊಡಿ ಅಂತ ಗಾಂಧಿ ಹೊರಗೆ ಬರ್ಲಿಲ್ವಲ್ಲ. ಇದೆಲ್ಲ ಏನಾಗಿತ್ತೆ ಅಂದ್ರೆ ಎಲ್ಲ ಮಡುಗಟ್ಟಿ ಈ ತರ ಒಂದು ವ್ಯಕ್ತಿಯಿಂದ ಮಾಡಿಸ್ತು. ನಮ್ಮ ಇಡೀ ದೇಶದ ನೋವಿನ ಧ್ವನಿಯ ಒಂದು ಸ್ವರೂಪ ಅವನು ಗೋಡ್ಸೆ. ಆದ್ರೆ ಅದರಿಂದ ಇನ್ನೆಷ್ಟು ನೋವಾಯ್ತು ನೋಡಿ. ಇದು ದುರಂತ, ಇದು ದುರಂತ. ನನಗೆ ಸ್ಪಷ್ಟ ಆಗಿದ್ದು ಏನಂತ ಹೇಳಿದ್ರೆ, ಏನೋ ಒಂದು ಪ್ಲಾನ್ ಮಾಡ್ಕೊಂಡೇ ಮಾಡಿದ್ರ ಇವ್ರನ್ನ ಸಾಯಿಸೋದಕ್ಕೆ ಅಂತ. ಎಲ್ಲಿ ನೀವು ಯೋಜನೆ ಮಾಡಬೇಕಾಗಿತ್ತು, ಜನರ ಹಿತ ಕಾಯಬೇಕಾಗಿತ್ತು, ಅವ್ರಿಗೊಂದು ರಕ್ಷಣೆ ಕೊಡಬೇಕಾಗಿತ್ತು, ಅದು ಯಾವುದಕ್ಕೂ ಏನೂ ಮಾಡದೆ ಇಲ್ಲ, ಗಾಂಧಿಯನ್ನ ಬೀದಿಯಲ್ಲಿ ಓಡಾಡ್ಲಿಕ್ಕೆ ಬಿಟ್ರು, ಯಾರಾದ್ರೂ ಹೊಡೆದ್ರೋಡಲ್ಲಿ ಅಂತ ಅದ್ರ ಅಡ್ವಾಂಟೇಜ್ ಅನ್ನ ತಗೊಂಡ್ರು. ನೋಡಿ ಇಲ್ಲಿ ಈ ತರ ಮಾಡಿ ಇಡೀ ಆ ಸಮುದಾಯನ ಎಷ್ಟು ಜನ ಇವತ್ತಿಗೂ ಎಷ್ಟು ಜನ ಎಲ್ಲ ನೋಡಿ. ಇಂಥದ್ದೆಲ್ಲ ಆದಾಗ ಇದು ಸಾಮೂಹಿಕ ರೂಪದಲ್ಲಿ ತುಂಬ ಕುಸಿದು ಹೋಗುತ್ತೆ ಆತ್ಮಶಕ್ತಿ. ಆದರೆ ಇದೊಂಥ ತುಂಬ ಅಪರೂಪದ ಸಮುದಾಯ ಇದು. ಈಗ ಇಷ್ಟ ಆಯ್ತಲ್ಲ, ಈ ಪುಸ್ತಕದಲ್ಲಿ ನಾನು ಈ ಪುಸ್ತಕದ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಇದನ್ನು ಎಲ್ಲರೂ ಇವಾಗ ಹೇಳ್ತಾ ಇದ್ದಾರೆ, ಅಸಾಧಾರಣವಾಗಿ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಕಪೋಲ ಕಲ್ಪನೆ ಅಂತ ನೀವು ಅಸಡ್ಡೆ ಮಾಡೋ ಹಾಗೆ ಇಲ್ಲ. ಯಾಕೆಂದ್ರೆ ಗಾಂಧಿ ಆಗ್ಲಿ ನೆಹರು ಆಗ್ಲಿ ಅವ್ರು ಹೇಳಿರೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ರೆಕಾರ್ಡ್ಗಳಿದೆ. ಅದಿರಲಿ, ಇದರಲ್ಲಿ ಏನು ಮಾಡಿದ್ದಾರೆ ಇವರು ಅಂದರೆ, ನಮ್ಮ ವಿಜಯ ಅವರು ನನಗೆ ಬಹಳ ಸಮಾಧಾನ ಸಂತೋಷ ಆಗಿದ್ದು, ಈಗ ಆಯಿತು ಇಂಥ ಒಂದು ದೊಡ್ಡ ನರಮೇಧ ನಡೆದೋಯ್ತು, ಯಾರೂ ಏನೂ ಮಾಡೋಕ್ಕಾಗಲಿಲ್ಲ, ಬಲಿಯಾಗಿದ್ದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಈ ಸಮುದಾಯದ ಜನ ಯಾವ ಮಟ್ಟದಲ್ಲಿದ್ದರು ಅನ್ನೋದನ್ನು ಇವರು ಹೇಳ್ತಾರೆ. ಅಂದರೆ ಸಾಧಕರು ಈ ಸಮುದಾಯದ ಜನ, ಅದರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಆಗಲಿ, ಸರ್ಕಸ್ ಮಾಡಿದಂಥ ವಿಷ್ಣು ಛತ್ರೆ ಅವರಾಗಲಿ, ಅಗರ್ಕರ್, ಇವರು ದೇವಧರು,
ಶಾಂತ ಆಪ್ಟೆ, ಒಳ್ಳೆ ದುರ್ಗಾ ಕೋಟೆ, ಇಂಥವ್ರದ್ದೆಲ್ಲ ಉದಾಹರಣೆಗಳು ಹೇಳಿ ವಿಷ್ಣು ನಮ್ಮ ಇವರಿದ್ದಾರೆ ನೋಡಿ, ಯಾರು PV ಕಾಣೆ ಅವರು, ಭಾರತ ರತ್ನ, 3-4 ಜನ ಭಾರತ ರತ್ನ. ಇವತ್ತು ನೋಡಿ ಇದನ್ನ ಮಾಡಿದವರು ಅವರೇ, ಆ ಸಮುದಾಯದ ಜನರೇ. ಈಗ ಅವ್ರಿಗೆ ನೀವು ಏನಾದರೂ ವಿಶೇಷವಾಗಿ ಗೌರವ ಕೊಡ್ತೀರಾ? ಚಿತ್ಪಾವನರು ಅಂತ ಗೋಡ್ಸೆ ಇವ್ರ ಕಡೆಗೆ ಸೇರಿದ್ದಕ್ಕೆ ಅವರ ಸಮುದಾಯ ಅಂತ ಹೇಳ್ಬಿಟ್ಟು ಸಮುದಾಯದವರನ್ನೇ ಮುಗಿಸಿದ್ರಿ. ಅದೇ ದಾದಾ ಸಾಹೇಬ್ರು ಫಾಲ್ಕೆ ಅವರು ಚಿತ್ಪಾವನ ಇದಕ್ಕೆ ಸೇರಿದ್ದು ಅಂತ ಅವರನ್ನೇನಾದರೂ ಗೌರವಿಸ್ತೀರಾ ನೀವು? ಅಂದರೆ ನೀವು ಎಷ್ಟು ಇಂಬ್ಯಾಲೆನ್ಸ್ ಮಾಡ್ತೀರಾ ನೋಡ್ರಿ. ನಿಮಗೆ ಹೊಡಿಬೇಕಾದ್ರೆ ಅವ್ರ ಸಮುದಾಯಕ್ಕೆ ಸೇರಿದವರು ಅಂತ ಹೊಡಿತೀರಾ, ಗೌರವಿಸ್ಬೇಕಾದ್ರೆ ಆ ಸಮುದಾಯದವರು ಅಂತ ಅದು ಮಾಡಿದಾರಲ್ಲ ಅದರಿಂದ ಇವ್ರಿಗೂ ಗೌರವ ಕೊಡೋಣ ಅಂತ ಹೇಳ್ತೀರಾ? ಏನಿಲ್ಲ ಅಲ್ವಾ? ಅಂದರೆ ಯಾತಕ್ಕೆ ಡಬಲ್ ಸ್ಟ್ಯಾಂಡರ್ಡ್ಸ್? ಯು ಹ್ಯಾವ್ ಆಲ್ವೇಸ್ ಪ್ರಾಕ್ಟೀಸ್ ಡಬಲ್ ಸ್ಟ್ಯಾಂಡರ್ಡ್ಸ್ ಅಗೇನ್ಸ್ಟ್ ಯುವರ್ ಓನ್ ಪೀಪಲ್. ಇದು ತುಂಬ ಶೋಚನೀಯವಾಗಿರುವಂಥದ್ದು, ಖಂಡನೀಯವಾಗಿರುವಂಥದ್ದು. ಯಾವತ್ತು ಬದಲಾಯಿಸ್ಕೋತಾರೆ ಇವರು ಅಂತ. ಇದು ಒಂದು ಪಾರ್ಟಿಯ ಮನಸ್ಥಿತಿ. ಯಾಕೆ ಹೀಗೆ? ಇವತ್ತಿಗೂ ಬದಲಾಗಿಲ್ಲ ಅದು. ಇವತ್ತಿಗೂ ಬದಲಾಗಿಲ್ಲ. ಇನ್ನಿಷ್ಟು ವಿಷಕಾರಿಯಾಗಿ ಗನಿ ಕಟ್ತಾ ಇದೆ. PV ಕಾಣೆ ಅವರು ಇದು ಮಾಡ್ತಾರೆ, ಪತ್ರಗಳು ಬರೀತಾರೆ. ಅವರು ಭಾರತ ರತ್ನ, ಅವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಇದೆಯಲ್ಲ, ಅಯ್ಯೋ ಅದ್ಭುತವಾದಂಥ ಗ್ರಂಥ ಅದು. 10 ವಾಲ್ಯೂಮ್ಗಳಲ್ಲಿ ಬರೆದಿದ್ದಾರೆ. ಅವರೆಲ್ಲ ಏನು ಕಷ್ಟಪಟ್ಟರು, ಏನು ಮೇಧಾಶಕ್ತಿ ರೀ ಅವ್ರಿಗೆಲ್ಲ. ಅವರು ಅಡ್ವೊಕೇಟು, ಅವ್ರ ಕೆಲಸ ಮುಗಿದ್ಮೇಲೆ ಲೈಬ್ರರಿಲಿ ಕೂತ್ಕೊಂಡು ಉಳಿದ ಸಮಯದಲ್ಲಿ ಬರೆದಿರುವಂಥದ್ದು. ಏನು ಸಾಹಸಗಳು! ಆಪ್ಟೆ ಅಂದರೆ ಡಿಕ್ಷನರಿ ಇವತ್ತು ನಾವು ಇಟ್ಕೊಂಡಿರ್ತೀವಿ, ನಾವು ಸಂಸ್ಕೃತ ಸ್ಕಾಲರ್ಸ್ ಎಲ್ಲ. ಒಬ್ಬ ಹುಡುಗ ತಂದೆ ತಾಯಿ ಇಬ್ರು ಹೊರಟೋಗ್ತಾರೆ, ಎಲ್ಲೋ ಬೆಳೆದಿದ್ದು. ಅವನ ಪ್ರತಿಭೆಯನ್ನು ನೋಡಿ ಯಾರೋ ಸಂಸ್ಕೃತ ಕಾಲೇಜಿಗೆ ಸೇರಿಸಿ ಇದು ಮಾಡ್ತಾರೆ. ಅವ್ನು ಬದುಕಿದ್ದೇ VS ಆಪ್ಟೆ, ವಾಮನ್ ಶಿವರಾಮ ಆಪ್ಟೆ ಅಂತ. ನಾರಾಯಣರಾವ್ ಆಪ್ಟೆನೂ ಕೂಡ ಗೋಡ್ಸೆ ಕಡೆಯವನೇ. ಆದರೆ ಈ ವಾಮನ್ ಶಿವರಾಮ ಆಪ್ಟೆ ಅನ್ನೋರು 34 ವರ್ಷ ಅವ್ರು ಬದುಕಿದ್ದು. ಶಂಕರಾಚಾರ್ಯರು ಹೇಗೆ 32 ವರ್ಷಕ್ಕೆ ಎಲ್ಲವನ್ನೂ ಮಾಡಿ ಅಸ್ತಂಗತರಾಗ್ಬಿಟ್ರು, ಹಾಗೆ ಇವನು ಬದುಕಿದ್ದೇ 34 ವರ್ಷ. ಎಷ್ಟು ಪುಸ್ತಕಗಳು ಬರೆದಿದ್ದಾರೆ, ಡಿಕ್ಷನರಿಗಳು ಒಬ್ಬೊಬ್ಬರೇ ಕೂತ್ಕೊಂಡು. ಇವತ್ತಿಗೂ ಒನ್ ಆಫ್ ದಿ ಬೆಸ್ಟ್ ಡಿಕ್ಷನರೀಸ್ ನಮ್ಮದು VS ಆಪ್ಟೆ ಅವ್ರದ್ದು. ಇಂಗ್ಲೀಷ್ ಸಂಸ್ಕೃತ, ಸಂಸ್ಕೃತ ಇಂಗ್ಲೀಷು, ಆ ಥರದ್ದು ಸ್ಟೂಡೆಂಟ್ಸ್ ಗೈಡು, ಅದರ ಸಂಕ್ಷಿಪ್ತ ಆವೃತ್ತಿಗಳು, ಈ ಥರ ಎಲ್ಲ ಎಷ್ಟು ಮಾಡಿದ್ದಾರೆ ಗೊತ್ತಾ? ಏನು ಪ್ರಚಂಡರು. ಇನ್ನು ಇವರ ಹಿನ್ನೆಲೆ ಇದೆಯಲ್ಲ, ಪೇಶ್ವೆಗಳು, ಅವರಂತೂ ಅವರಂಥ ಯುದ್ಧ ವೀರರೇ ಇಲ್ಲ. ಪರಶುರಾಮ ಅವತಾರಗಳೇ ಒಂದೊಂದು ಯುದ್ಧ ವೀರರು. ಬಾಜಿರಾಯ ನೋಡಿ, ನಮ್ಮ ಜನ ಹೇಗೆ ಅಂದ್ರೆ ಇವತ್ತಿನವರು ಅದಕ್ಕೆ ಒಂದು ಸ್ವಲ್ಪ ಅನ್ನೋದು ಗೌರವ ಕೊಡದೆ ನಾವು ಅವರನ್ನು ನಡೆಸ್ಕೊಳ್ತೀವಿ ಅನ್ನೋದಕ್ಕೆ. ಬಾಜಿರಾಯ ಇದಾರಲ್ಲ, ಮಸ್ತಾನಿ ಸಿನಿಮಾ ಬಂತಲ್ಲ, ಅದರಲ್ಲಿ ನೀವೇನು ಮಾಡ್ತೀರಾ? ಅವರು ಸಂಜಯ್ ಲೀಲಾ ಬನ್ಸಾಲಿದ್ದು ಸಿನಿಮಾ, ಏನು ತುಂಬ ವೈಭವೋಪೇತವಾದಂಥ ದೃಶ್ಯಗಳನ್ನೆಲ್ಲ ಕಲ್ಪಿಸಿ ಅವನು ಒಬ್ಬ ಫೇಲ್ಡ್ ಲವರ್ ಅಂತ ತೋರಿಸ್ತೀರ. ಆದರೆ ಇಡೀ ಪ್ರಪಂಚದಲ್ಲೇ ಜಾಲಾಡಿ ಹುಡುಕಿದ್ರು ಕೂಡ ಅವನಂಥ ಮಹಾವೀರ ಇಲ್ಲ. ಅವನು ಯುದ್ಧ ಮಾಡಿದ್ದು 44, ಒಂದರಲ್ಲೂ ಸೋತಿಲ್ಲ ಅವನು. ಅವನೊಬ್ಬ ಬ್ರಾಹ್ಮಣ. ಅವ್ರು ಯಾರಿಗೆ ಪೇಶ್ವೆಗಳಾಗಿದ್ದು? ಪೇಶ್ವೆ ಅಂದರೆ ಪ್ರಧಾನಮಂತ್ರಿ ಆಗಿದ್ದು ಯಾರಿಗೆ? ಮಹಾರಾಜರಿಗೆ, ಶಾಹು ಮಹಾರಾಜರಿಗೆ. ಅವರು ಯಾರು? ಭೋಸ್ಲೆ ಶಿವಾಜಿ ಮಹಾರಾಜರ ಇದು ವಂಶ. ಇವರು ಇವರೆಲ್ಲ ಪ್ರಧಾನಮಂತ್ರಿಗಳು, ಪ್ರಧಾನರು. ಆದರೆ ಅವರು ಒಂದು ಸ್ವಲ್ಪ ತಗ್ಗಿದ್ರು. ಇವ್ರದ್ದು ಅವಾಗ ಯುದ್ಧದ ಕಾಲ ಆಗಿದ್ರಿಂದ ಯುದ್ಧ ಮಾಡೋರೇ ರಾಜರಾಗ್ಬಿಟ್ರು, ದೊಡ್ಡವರಾಗ್ಬಿಟ್ರು. ಆ ಥರ ಹೆಸರು ಬಂತು ಇವ್ರಿಗೆ. ಈಗ ನೀವು ಮುಂದಿನ ಪೀಳಿಗೆಯವರು, ಅಂದರೆ ಇವತ್ತು ನಾವು ಸಿನಿಮಾ ಮಾಡೋರು, ಆ ವ್ಯಕ್ತಿಯ ಶ್ರೇಷ್ಠತೆ ಏನೋ, ಅವನ ಸಾರ ಏನೋ, ಅವನ ಸತ್ವ ಏನೋ, ಅವನ ಆಂತರ್ಯ ಏನೋ, ಅದನ್ನು ಹಿಡಿಲಿಲ್ಲ. ಮಸ್ತಾನಿ ಆಮೇಲೆ ಅವ್ರ ತಾಯಿ ಏನು ಮಡಿ ಮಾಡಿಕೊಂಡು ಅವಳನ್ನು ಒಳಗೆ ಸೇರಿಸ್ಕೊಳ್ಳಲಿಲ್ಲ. ಇದು ತುಂಬ ದೊಡ್ಡ ವಿಚಾರ ನಿಮಗೆ. ಅದು ಇದು ಗೊತ್ತೇ ಇದೆ, ನೀವು ಬೇರೆಯವ್ರು ಸೇರಿಸ್ಕೊಂಡ್ಬಿಡ್ತಾರಾ? ಅವಳು ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹೇಳಬೇಕಾದ್ದು ಬಾಜಿರಾಯನ ವಿಚಾರದಲ್ಲಿ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂಥ ವಿಚಾರ ಯಾವುದು? ಅವ್ರ ತಾಯಿ ಮಾಡಿದ ಮಡಿನ, ಅಥವಾ ಇವನ ಫೇಲ್ಡ್ ಪ್ರೇಮ ಕಥೆನಾ? ಅದನ್ನ ಸಾವರ್ಕರು ಎತ್ತು ಹೇಳ್ತಾರೆ, ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾರೆ. ಆ ಹುಡುಗ ಅವನು ಹುಡ್ತಾನಲ್ಲ, ಶಂಸುದ್ದೀನ್ ಅಂತ ಏನೋ ಹೆಸರಿಟ್ಕೊಂಡು, ಇವ್ರು ತಗೋಬೇಕಾಗಿತ್ತು, ಅವನನ್ನು ಪೇಶ್ವೆ ಮಾಡಬೇಕಾಗಿತ್ತು. ಅದು ಅವ್ರ ತಪ್ಪದು. ಈ ರೀತಿಯಾಗಿ ಸಣ್ಣ ಪುಟ್ಟದ್ದು ಮಾಡಿಕೊಂಡು ದೊಡ್ಡ ಆಪತ್ತುಗಳನ್ನು ಎಳ್ಕೊಂಡ್ರು ಬ್ರಾಹ್ಮಣರು. ಅದನ್ನು ಹೇಳಬೇಕು ನಾವು. ಸಾವರ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಪತಿತ ಪಾವನ ಮಂದಿರ ಕಟ್ಟಿದಾಗ ಅವ್ರ ಕಡೆಯವರೇ ಬೇಕಾದಷ್ಟು ಜನ ಅವ್ರಿಗೆ ಇದು ವಿರೋಧ ವ್ಯಕ್ತಪಡಿಸ್ತಾರೆ, ಆದರೆ ಅವ್ರು ಕೇರ್ ಮಾಡಲಿಲ್ಲ. ಇದೇ ಮಾತನ್ನೇ ಅವ್ರು ಹೇಳ್ತಾರೆ.
ಮಸ್ತಾನಿನ ಮದುವೆ ಮಾಡಿಕೊಂಡು ಅವನು ಮಗು ಹುಟ್ಟಿದ್ರೆ ಅದನ್ನು ಇವರು ಪೇಶ್ವೆಗಳು ಬಲವಂತವಾಗಿ ಆ ಮಗುನ ಇಟ್ಕೊಂಡು ತಮ್ಮ ಥರ ಬೆಳೆಸ್ಬೇಕಾಗಿತ್ತು. ಇವ್ರಿಗೆ ನಿಜವಾಗ್ಲೂ ಆತ್ಮಾಭಿಮಾನ ಇದ್ರೆ ಹೊರಗಿಟ್ಟದ್ದೇ ತಪ್ಪು, ಹೊರಗಿಟ್ಟಿದ್ ತಪ್ಪಾಯ್ತು. ಅಂತ ವೀರನ ಪುತ್ರ ಏನಾಗಿರ್ತಾನ ಅವನು? ನಿಮ್ಮ ಸಂಸ್ಕಾರ ಕೊಟ್ಟು ಬೆಳೆಸ್ಬೋದಾಗಿತ್ತಲ್ಲ, ನಿಮ್ಮವನು ಹಾಕೋಬೇಡ, ಅದು ಮಾಡದೇ ಇದ್ದಿದ್ದು ನಿಮ್ ತಪ್ಪು. ಅದು ತಪ್ಪೇ. ಆ ರೀತಿ ಅವರು ಬಡಿ ಮೈಲಿಗೆ ಮಾಡಿಕೊಂಡು ಜನರನ್ನು ದೂರ ಇಟ್ಟಿದ್ದು, ಅದಕ್ಕೆ ಇಂಥದ್ದ ಅದು ಬೇರೆ. ಇದು ನೀವು ಹುಟ್ಟಬೇಕಾದ್ರೆ ನಾವೇನೋ ಇಂಥ ಸಮುದಾಯದಲ್ಲಿ ಹುಟ್ಟಬೇಕು ಅಂತಿಲ್ಲ, ಯಾತಕ್ಕೆ ಈ ಇಂಥ ಘೋರ ಶಿಕ್ಷೆ ನಮಗೆ ಅಂತ ಅವ್ರು ಕೇಳಬಹುದಲ್ವಾ? ಅದಕ್ಕೆ ಉತ್ತರವೇ ಇಲ್ಲ. ಅಂದರೆ ಐ ಸ್ಟಾರ್ಟೆಡ್ ವಿತ್ ದಿಸ್ ಸ್ಟೇಟ್ಮೆಂಟ್, ಇಟ್ಸ್ ಅನ್ ಆರ್ಗನೈಸ್ಡ್ ಕ್ರೈಮ್ ಅಗೇನ್ಸ್ಟ್ ಎ ಪರ್ಟಿಕ್ಯುಲರ್ ಸಮುದಾಯ, ಒಂದು ಪಂಗಡ. ಅದಕ್ಕೆ ನಿಮಗೆ ನಮ್ಮಲ್ಲಿ ಅನ್ವಯ ವ್ಯತಿರೇಕೆ ಅಂತ ಹೇಳ್ತಾರೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪ್ರೂಫ್ ಎರಡು ಕೊಟ್ಟಿದ್ದೀನಿ ನಾನು. ಎಲ್ಲಿ ಜನರ ಹಿತ ಕಾಯಬೇಕಾಗಿತ್ತೋ ಅಂಥ ಕಡೆಯಲ್ಲಿ ನೀವೇನೂ ಮಾಡಲಿಲ್ಲ, ಪುಂಡ ಪೋಖರಿಗಳ ಕೈಗೆ ಕೊಟ್ಟುಬಿಟ್ರಿ, ಕೊಲೆಗಡಕರ ಕೈಗೆ ಹಾಕ್ಬಿಟ್ರಿ ಜನನ. ಸೊ ಟ್ರೈನ್ ಫುಲ್ ಆಫ್ ಕಾರ್ಪ್ಸಸ್ ಬಂತು, ನೀವೇನು ಮಾಡೋಕ್ಕಾಗಲಿಲ್ಲ. ಏನೋ ಅಲ್ಲೊಂದು ಗಂಜಿ ಕೇಂದ್ರ ಮಾಡಿದ್ರಿ ಅಷ್ಟೇ. ಬಂದವರು ಸೂರ್ ಕೆಳಗೆ ಹೋಗೋದಕ್ಕೆ ಬಿಡಲಿಲ್ಲ, ಅವ್ರು ಬೀದಿಲಿ ಸಾಯ್ಬೇಕು ನಿಮ್ಮ ಪ್ರಕಾರ. ಅದೇ ಇಲ್ಲಿ ಅಕಸ್ಮಾತ್ ಆಗಿದ್ದನ್ನ ಅದು ಅವನದು ತಪ್ಪು, ಅವನು ಒಪ್ಕೊಂಡಿದ್ದಾನೆ, ಅವನಿಗೆ ಗಲ್ಶಿಕ್ಷೆ ಆಗಿದೆ, ಅವನೇನು ನಾನು ಸರಿ ಅಂತೇನೋ ಅವನು ಹೇಳ್ಕೊಳ್ಳಿಲ್ಲ, ಅವ್ರ ಸಮುದಾಯದವರು ಯಾರೂ ಕೂಡ ಹೇಳಲಿಲ್ಲ. ಅಂಥದ್ದನ್ನು ನೀವು ಹೋಗ್ಬಿಟ್ಟು ಇವರು ಆ ಸಮುದಾಯಕ್ಕೆ ಸೇರಿದವನು ಅಂತ ಹೇಳ್ಬಿಟ್ಟು ಇವತ್ತಿಗೂ ಇದು ಮಾಡ್ತಿರಲ್ಲ, ಅವನ್ನ ಕಂಡೆಮ್ ಮಾಡ್ತಿರಲ್ಲ, ಯಾವ ಲೆಕ್ಕ ಇದು? ಅಂದರೆ ಏನಾದರೂ ಒಂದು ಪರಿಮಾಣ ಏನಾದರೂ ಇದೆಯಾ ಇಲ್ಲಿ? ಎಷ್ಟು ಇರ್ರಾಟಿಕ್ ಬಿಹೇವಿಯರ್. ಅದೇನೋ ಹೇಳ್ತಾರಲ್ಲ, ನೋ ರೀಸನ್ ನೋ ರೈಮ್. ಕರೆಕ್ಟ್. ಎಂಥದ್ದು ಇಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಜನನ ಕೊಲ್ಬಹುದು ನೀವು ಬೇರೆಯವ್ರೇನು ಮಾಡಬಾರ್ದು, ಅದನ್ನು ಹೇಳಬಾರ್ದು. ತುಂಬ ಘೋರವಾಗಿದೆ ಗಣಪತಿಯವರೇ ನಮ್ಮ ಇತಿಹಾಸ, ಅದು ಇತ್ತೀಚಿನ ಇತಿಹಾಸ. ಇನ್ನೂ ವಿಶೇಷ ಏನಪ್ಪ ಅಂದರೆ ಇದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಇದೆಲ್ಲ ಹೇಳಿದ್ರೆ ಹೌದಾ ಅಂತ ಹುಬ್ಬೇರಿಸ್ತೀವಿ ಅಷ್ಟೆ. ಇದು ಮೊನ್ನೆದು 78 ವರ್ಷ ಆಗಿದೆ ಅಷ್ಟೇ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಈ ಪುಸ್ತಕ ತುಂಬ ಜನ ತಗೊಳ್ತಾ ಇದ್ದಾರೆ, ಏನು ಅಂತ ಓದೋಣ ಅಂತ ಕೆಲವರಾದ್ರೂ. ಇದು ಮೊದಲನೇ ಪುಸ್ತಕ ಕನ್ನಡದಲ್ಲಿ ಬರ್ತಾ ಇರೋದು ಇದ್ರ ಬಗ್ಗೆ. ಅದು ತುಂಬ ಡೀಟೇಲ್ಸ್ ಬರೆಯೋದಕ್ಕೆ ದಾಖಲೆಗಳು ಸಿಗೋದಿಲ್ಲ, ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ. ಅದು ಸತ್ತಿರೋರು 6,000 to 8,000 ಜನ ಅಂತೆಲ್ಲ ಹೇಳ್ತಾರೆ, 10,000 ಜನ ಅಂತ ಹೇಳ್ತಾರೆ. ಆದರೆ ಆಗಿರೋದುಂಟು. ಒಬ್ಬ ಎಸ್ಟಿಮೇಟ್ ಮಾಡ್ತಾನೆ, ಪೈನೆ ಅಂತನೋ ಯಾರೋ ಒಬ್ಬರು, ಒಂದು ಆವತ್ತಿನ ಕಾಲಕ್ಕೆ 6 to 10 ಕೋಟಿ ರೂಪಾಯಿ ನಷ್ಟ ಆಗಿರೋದು. ಇವ್ರ ಆಸ್ತಿ ಪಾಸ್ತಿ ಎಲ್ಲ ಲೂಟಿ ಮಾಡ್ತಾರಲ್ಲ, ಅದ್ರದ್ದು ಕೂಡ ಒಂದು ಅಂದಾಜು. ಅದು ಅಂದರೆ ಇವತ್ತು ಎಷ್ಟಾಗಿರ್ಬೋದು, 1000 ಕೋಟಿಗಳೇ ಆಗ್ಬೋದು. ಈ ಥರ ಎಲ್ಲ ಹೇಳಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜನರ ಅವರ ಮನಸ್ಥಿತಿ ಏನಾಗಿರಬೇಕು, ಅವರ ಪರಿಸ್ಥಿತಿ ಏನಾಗಿರಬೇಕು, ಅವರು ಎಂಥ ದುಸ್ಥಿತಿಗೆ ಬಿದ್ದರು, ಯಾಕೆ ನಾವು ಇಷ್ಟು ಮಟ್ಟಿಗೆ ನಮ್ಮ ಮೇಲೆ ಇಂಥ ಒಂದು ದುರಂತದ ಆವೇಶಗಳನ್ನು ಪ್ರಕಟಪಡಿಸ್ತೀವಿ, ಇದು ಒಂದು ಅರ್ಥ ಆಗೋದಿಲ್ಲ. ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಓದಿದ್ಮೇಲೆ ಒಂಥರ ಖಾಲಿ ಆಗೋಗುತ್ತೆ ಮನಸ್ಸು. ಯಾಕೆ ಅಂತ ರೀಸನ್ ಇಲ್ಲ, ಕಾರಣನೇ ಹೇಳೋಕ್ಕಾಗೋದಿಲ್ಲ. ನಿಷ್ಕಾರಣವಾಗಿ ಕೊಲೆಗಳಾಗಿದೆ. ಅಹಿಂಸಾವಾದವನ್ನು ಎತ್ತಿ ಹಿಡಿಯುವಂಥವರು ಈ ರೀತಿ ಹಿಂಸೆಯಲ್ಲಿ ತೊಡ್ಕೊಳ್ತಾರೆ ಅಂತ ಹೇಳಿದ್ರೆ ಏನು ಮಾಡೋಣ? ಅದು ತುಂಬ ಬೇಜಾರು.